ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಾನ್ ಹೆಂಗೆ ಮಾಡೋದು ತೋರಿಸ್ತಾ ಇದ್ದಿ. ಆದರೆ ಇದು ಸಣ್ಣ ವೀಡಿಯೋ ಆಗೋಜು, ಅಂದರೆ ಡೀಟೇಲಾಗಿ ನಂಗೆ ವೀಡಿಯೋ ಮಾಡಲ್ಲ ಆಗಿಲ್ಲ. ಸ್ವಲ್ಪ ನೆಂಟರೆಲ್ಲ ಬಂದಿದ್ದ ಮತ್ತು ಬೇರೆ ಬೇರೆ ಕೆಲಸ ಎಲ್ಲ ಇತ್ತು, ಹಂಗಾಗಿ ಸಣ್ಣ ವೀಡಿಯೋ ಮಾಡಿದ್ದೀನಿ. ನಿಮಗೆ ಯಾರಿಗಾರು ಇದರದ್ದು ಪೂರ್ತಿ ವೀಡಿಯೋ ಬೇಕಾದರೂ ಕಾಮೆಂಟಲ್ಲಿ ಹಾಕಿ. ಈಗ ಇದು ಮೈದಾ ಹಿಟ್ಟಲ್ಲಿ ರೆಡಿ ಮಾಡ್ಕೊಳ್ಳವು. ಈ ಹಿಟ್ಟಿಗೆ ನಾನು ಈ ಹಿಟ್ಟು ರೆಡಿ ಮಾಡಲ್ಲೇ ಉಪ್ಪು, ಸಕ್ಕರೆ, ತುಪ್ಪ, ಎಣ್ಣೆ, ಹಾಲು, ಮೊಸರು, ಇದಕ್ಕೆ ಮೈದಾ ಹಿಟ್ಟು ಹಾಕಿ ಕಲಸ್ಕೊಳ್ಳವು. ನಾವು ಗಟ್ಟಿಯಾಗಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಳವು. ಅದನ್ನು ಬಾಳೆ ಬಾಡಿಸ್ಕೊಂಡು ಅದಕ್ಕೆ ಒಂಚೂರು ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ರೊಟ್ಟಿ ಹಾಗೆ ವರ್ಕೊಳ್ಳವು, ತೆಳ್ಳಗೆ ವರ್ಕೊಳ್ಳವು. ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ವರ್ಕೊಳ್ಳವು. ಎಂತಕ್ಕೆಂದ್ರೆ ಇದು ಬೇಯಿಸಿದ ಕೂಡಲೇ ಸ್ವಲ್ಪ ರಫ್ ಆಗ್ತು, ಗಟ್ಟಿ ಆಗ್ತು. ಹಾಗಾಗಿ ಫುಲ್ ತೆಳ್ಳಗೆ ಎಷ್ಟು ದೊಡ್ಡಕ್ಕೆ ಆಗ್ತೋ ಅಷ್ಟು ದೊಡ್ಡಕ್ಕೆ ವರ್ಕೊಳ್ಳವು. ಎಂತಕ್ಕೆಂದ್ರೆ ಮೈದಾ ಹಿಟ್ಟಾಗಿದ್ದಕ್ಕೆ ಮತ್ತು ಸಿಂಕ್ ಆಗಿಬಿಡ್ತು. ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಸಬ್ಸ್ಕ್ರೈಬ್ ಆಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅಂತಕೆಂದರೆ ವೀಡಿಯೋ ರಾಶಿ ಜನ ನೋಡ್ತಾ ಇದ್ದ, ನಂಗೆ ಗೊತ್ತಾಗ್ತಾ ಇದ್ದು. ಆದರೆ ಅಷ್ಟೆಲ್ಲ ಜನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲೇ. ಈಗ ನೋಡಿ, ಇದು ವರದ ಆದಮೇಲೆ ಮೇಲ್ಬದಿ ಭಾಗವ ನೀರಿನಿಂದ ಒದ್ದೆ ಮಾಡವು. ಕರೆಕ್ಟಾಗಿ ಒದ್ದೆ ಮಾಡಿ ನಾವು ಬಂಡಿಗೆ ಹಾಕಿದ್ರೆ ಇದು ಬಂಡಿಗೆ ಹಿಡ್ಕತ್ತು. ಇದು ಬಂಡಿಗೆ ಹಿಡ್ಕೊಳ್ಳವು. ನೋಡಿ, ಇದು ನಮ್ಮನೆದು ಹಳೆಯದು ನಾನ್ ಸ್ಟಿಕ್ ತವ, ಅದ್ರ ಯೂಸ್ ಮಾಡ್ತಾ ಇದ್ದಿ. ಅಂತಕೆಂದ್ರೆ ಆ ಮೇಲಿಂದ ಕೋಟಿಂಗ್ ಎಲ್ಲ ಕೆರೆಸ್ತೆ ಕಡಿಗಿದೆ. ನಾನ್ ಸ್ಟಿಕ್ ಯೂಸ್ ಮಾಡಲಾಗಳಿ. ಮತ್ತು ನಾನ್ ಸ್ಟಿಕ್ಕಲ್ಲಿ ಇದು ಮಾಡಲು ಬತ್ತಿಲ್ಲ. ಸಾದಾ ಬಂಡಿಲೇ ನಮ್ಗೆ ಹಿಂಗೆ ತಿರ್ಸಾಕಲು ಬತ್ತಿಲ್ಲ. ಹಾಗಾಗಿ ನಾ ಈ ಬಂಡಿ, ಒಂದು ಹಳೆಯ ಬಂಡಿನ ಹಿಂಗೆ ರೆಡಿ ಮಾಡ್ಕೊಂಜಿ ಇದ್ರ ಮಾಡಲ್ಲ ಎಳೆಯ. ಈಗ ನಾವು ಇದು ನಾನ್ ಸ್ಟಿಕ್ ಬಂಡಿಲಾರೆ ಹಿಂಗೆ ಅದು ನಿಲ್ತಿಲ್ಲ. ಮತ್ತು ಅದನ್ನು ಈ ಕಬ್ಬಿಣ ಬಂಡಿ ಆದರೂ ಬತ್ತು, ಅಥವಾ ಈ ಹಿಂಗಿದ್ದು ನಾನ್ ಸ್ಟಿಕ್ ಬಂಡಿ ಆ ಮೇಲಿನ ಕೋಟಿಂಗ್ ಹೋಗಿದ್ದಾದ್ರೆ ಮಾತ್ರ ಅದ್ರೊಳಗೆ ಬತ್ತು. ಈಗ ಅಡಿಗೆ ನೀರು ಹಚ್ಕೊಂಡ್ರೆ ಅದು ಅಂಟಿಗೆತ್ತು ಬಂಡಿಗೆ. ಹಂಗೆ ಅಂಟ್ಕೆಳವು. ಇಲ್ಲ ಅಂದರೆ ಈಗ ನಾ ಇದ್ರ ತಿರ್ಸಿ ಹಾಕ್ತಿ, ಯಾವಾಗ ತಿರ್ಸಿ ಹಾಕಲು ಬತ್ತೀನಿ ನಿಂಗಳ ಹತ್ರ. ನೋಡಿ, ತೋರಿಸ್ತಾ ಇದ್ದಿ ಬಂಡಿ ಚಲೋ ಕಾದ್ಕೊಂಡಿರವು. ಈಗ ಹಿಂಗೆ ಸ್ವಲ್ಪ ಗುಳ್ಳೆ ಬಂದ್ಕೊಳ್ಳೇನೆಯ ನೋಡಿ ತೋರಿಸ್ತಿ. ಸ್ವಲ್ಪ ಗುಳ್ಳೆ ಬಂದ್ಕೊಳ್ಳೇನೆಯ. ಇದನ್ನು ಬಂಡಿನೇ ನಾವು ತಿರ್ಸಿ ಒಲೆ ಮೇಲೆ ಹಿಡ್ಕೊಳಕ್ಕಾಗ್ತು. ಇದು ನಾನು ಮಾತ್ರ ಸಿಕ್ಕಾಪಟ್ಟೆನೇ ಚಲೋ ಆಗ್ತು. ನಾನು ಮತ್ತೆ ಬಾಜಿ ಮಾಡ್ಕೊಂಡು ಒಂದು ಸರಿ ಟೇಸ್ಟ್ ನೋಡಿ. ಎಣ್ಣೆ, ತುಪ್ಪ, ಹಾಲು, ಮೊಸರು, ಉಪ್ಪು, ಸಕ್ಕರೆ ಇವಿಷ್ಟು ಹಾಕಿ ಕಲಿಸ್ಕೊಳ್ಳವು ಹಿಟ್ಟಿಗೆ. ನಿಮಗೆ ಯಾರಿಗಾರು ಡೀಟೇಲ್ ವೀಡಿಯೋ ಬೇಕಾದರೂ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋ ಕರೆಕ್ಟಾಗಿ ಮಾಡಿ ಹಾಕ್ತಿ. ಇದು ಸ್ವಲ್ಪ ಅರ್ಜೆಂಟಲ್ಲಿ ಇದ್ದಿದ್ದು, ಹಾಗಾಗಿ ಮಾಡಲ್ಲ ಆಗಿಲ್ಲ ನನಗೆ. ಈ ನೋಡಿ, ಇದು ಚಂದ ಬೆಂದ್ಕಂಜು. ಇದು ಈಗ ಹಿಂಗೆ ತಿರ್ಸಿ ಹಿಡ್ಕೊಳ್ಳವು ಬಂಡಿಯ. ಈ ನಿಂಗೆ ನಾನ್ ಸ್ಟಿಕ್ಕಲ್ಲೆಲ್ಲ ಮಾಡಲು ಹೋದರೆ ಇದು ಹಿಂಗೆ ತಿರ್ಸೋಷ್ಟೊತ್ತಿಗೆ ಒಲೆ ಮೇಲೆ ಬಿದ್ದು ಹೋಗ್ತು. ಇದು ಹಾಗಾಗಿ ಬತ್ತಿಲ್ಲ, ಚಲೋನೂ ಆಗ್ತಿಲ್ಲ. ಕಬ್ಬಿಣ ಬಂಡಿ ಆದರೆ ತಿರ್ಸೋದು ಕಷ್ಟ. ಹಾಗಾಗಿ ನಾನು ಒಂದು ಹಳೆಯದು ನಾನ್ ಸ್ಟಿಕ್ ಬಂಡಿನೇ ಯೂಸ್ ಮಾಡ್ತಾ ಇದ್ದಿ. ಅದು ಆ ಕೋಟಿಂಗ್ ಹೋದರೆ ಮಾತ್ರ ಅದು ಹಿಡ್ಕತ್ತು. ಹಂಗೆ ಹಳೆ ಬಂಡಿ ಆಗಿದ್ದಾಗ ನಾನು ಕ್ಲೀನ್ ಮಾಡಿ ಅದ್ರ ಕೆರ್ಶ್ ತೆಗೆದಿಗಿದ್ದಿ. ಈ ನೋಡಿ ಹೆಂಗಾಜು ನಾನು ತೋರಿಸ್ದೆ. ನೋಡಲು ಮಾತ್ರ ಸೂಪರಾಗಿ ಕಾಣಿಸ್ತಾ ಇದ್ದು. ಟೇಸ್ಟು ಅದಕ್ಕಿಂತನೂ ಚಲೋ ಆಗ್ತು. ನಾವು ಒಂದು ಸಾರಿ ಫಸ್ಟ್ ಟ್ರೈ ಮಾಡೋಣ ಹೇಳಿ ಮಾಡಿದ್ದಿದ್ದೆ. ನಾ ಹಿಂಗೆ ಮಾಡಲು ಹೇಳಿ ನೋಡೋಣ ಹೇಳಿ. ಆದರೆ ರಾಶಿನೇ ಚಲೋ ಹಪ್ಪದು. ಹೌದು, ಹಾಗಾಗಿ ನಾನು ಸುಮಾರು ಪದೇ ಪದೇ ಮಾಡ್ತಾ ಇರ್ತೀನಿ. ನೋಡಿ ನಿಂಗೆ ತೋರಿಸಿದ್ದೆ ಒಂಚೂರು ಹೆಂಗೆ ಕಾಂತು ಹೇಳಿ. ಇದಕ್ಕೆ ಬೇಕಾದ್ರೆ ಮೇಲಿಂದ ಬೆಣ್ಣೆ ಹಾಕೇಳಕ್ಕು, ಅವಾಗ ಬಟರ್ ನಾನ್ ಹಾಕ್ತು. ನೋಡಿ, ಬಾಜಿ ಸಂತಿಗೆ ಸೂಪರ್ ಕಾಂಬಿನೇಷನ್ನು. ಆಮೇಲೆ ಎಲ್ಲರಿಗೂ ರಾಶಿ ಇಷ್ಟ ಆಗ್ತು. ಸುಮಾರು ಮಾಡ್ತಾ ಇರ್ತೀವಿ ಹಾಗಾಗಿ ಇದನ್ನು. ಆದರೆ ಮೈದಾ ಅಷ್ಟು ಯೂಸ್ ಮಾಡಲ್ಲ, ಆಗಾಳಿ ಸ್ವಲ್ಪ ಮಾಡಲು ಕಷ್ಟ.